ಸಿಂಪಲ್ ಆಗಿದ್ರು ತುಂಬಾ ರುಚಿಯಾಗಿರುವಂತಹ ಒಂದು ಬೆಂಡೆಕಾಯಿಯಿಂದ ಗೊಜ್ಜನ್ನ ಮಾಡ್ತಾ ಇದ್ದೇನೆ. ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ನಳಪಾಕ. ನೋಡಿ, ನಾನಿಲ್ಲಿ ತಗೊಂಡಿರೋದು ಊರು ಬೆಂಡೆಕಾಯಿ ಅಂತ. ಎಷ್ಟು ವೈಟ್ ಇದೆ ಇದು ಅಂತ. ಚೆನ್ನಾಗಿರುತ್ತೆ ಈ ಬೆಂಡೆಕಾಯಿ. ಆ ಗ್ರೀನ್ ಕಲರ್ ಅಲ್ಲಿ ಬರುತ್ತಲ್ಲ ಬೆಂಡೆಕಾಯಿ, ಅದಕ್ಕಿಂತ ಇದು ತುಂಬಾನೇ ಟೇಸ್ಟಿ ಆಗಿರುತ್ತೆ. ಇದನ್ನ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೇನೆ. ಈಗ ಕಟ್ ಮಾಡ್ಕೊಳ್ತೇನೆ. ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಇದನ್ನ ಕಟ್ ಮಾಡ್ಕೊಳ್ಬಹುದು. ನಾನು ಇಷ್ಟಿಷ್ಟು ದೊಡ್ಡ ಪೀಸನ್ನು ಮಾಡ್ಕೊಳ್ತೇನೆ. ತುಂಬ ಜನ ಬೆಂಡೆಕಾಯಿಯನ್ನು ತಿನ್ನಲ್ಲ, ಯಾಕಂತಂದರೆ ಅದರಲ್ಲಿ ಸ್ವಲ್ಪ ಲೋಳೆ ಅಂಶ ಇರುತ್ತೆ ಅಂತ ಬೆಂಡೆಕಾಯಿಯನ್ನು ತಿನ್ನಲ್ಲ. ಬಟ್ ಅದನ್ನು ಸರಿಯಾದ ಕ್ರಮದಲ್ಲಿ ಮಾಡಿದರೆ ಬೆಂಡೆಕಾಯಿ ಲೋಳೆ ಅಂಶ ಬರೋದಿಲ್ಲ. ನಾನು ಮಾಡೋ ಥರ ಈ ಗೊಜ್ಜನ್ನು ಒಮ್ಮೆ ಟ್ರೈ ಮಾಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡಿ, ನಾನಿಲ್ಲಿ ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ನಾನು ಸ್ವಲ್ಪನೇ ಮಾಡ್ತಾ ಇರೋದ್ರಿಂದ ನನಗೊಂದು 3 ಬೆಂಡೆಕಾಯಿ ಸಾಕಾಗತ್ತೆ. ಈ ಗೊಜ್ಜನ್ನು ಮಾಡೋದಕ್ಕೆ ಸಿಂಪಲ್ ಆಗಿ ಒಂದು ಮಸಾಲೆಯನ್ನು ಹುರ್ಕೊಳ್ಬೇಕು. ಮಸಾಲೆ ಹುರ್ಕೊಳ್ಳೋದಕ್ಕೆ ಒಂದು ತವಾವನ್ನು ಕಾಯೋಕೆ ಇಟ್ಕೊಂಡಿದ್ದೇನೆ. ಇದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಕೊಬ್ಬರಿ ಎಣ್ಣೆಯನ್ನು ಹಾಕೊಳ್ತೇನೆ. ಹಾಗೆ 1 ಟೀ ಸ್ಪೂನ್ ಅಷ್ಟು ಕಡಲೆಬೇಳೆಯನ್ನು ಹಾಕೊಳ್ತೇನೆ. ಹಾಗೆ 1 ಟೀ ಸ್ಪೂನ್ ಅಷ್ಟು ಉದ್ದಿನ ಬೇಳೆಯನ್ನು ಹಾಕೊಳ್ತೇನೆ. ಈಗ ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕು. ಜೊತೆಗೆ ಒಂದು 1/4 ಟೀ ಸ್ಪೂನ್ ಅಷ್ಟು ಮೆಂತೆ, ಹಾಗೆ ಖಾರಕ್ಕೆ ಬೇಕಾಗುವಷ್ಟು ಕೆಂಪು ಮೆಣಸಿನಕಾಯಿ. ನಾನು ಇಲ್ಲೊಂದು 5-6 ಹಾಕೊಳ್ತೇನೆ ಕೆಂಪು ಮೆಣಸಿನಕಾಯಿಯನ್ನು. ನನಗೆ ಸ್ವಲ್ಪ ಖಾರ ಜಾಸ್ತಿ ಬೇಕು. ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆಯನ್ನು ಹಾಕೊಳ್ತೇನೆ. ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಸಾಸಿವೆಯನ್ನು ಸಹ ಹಾಕೊಳ್ತೇನೆ. ನಾನಿಲ್ಲಿ ಕೊತ್ತಂಬರಿಯನ್ನು ಹಾಕ್ತಾ ಇಲ್ಲ, ಬೇಕಿದ್ರೆ ಹಾಕೊಳ್ಬಹುದು ಕೊತ್ತಂಬರಿಯನ್ನು. ಕೊತ್ತಂಬರಿ ಹಾಕಿದ ತಕ್ಷಣ ಸಾಂಬಾರ್ ಪರಿಮಳ ಬಂದ್ಬಿಡುತ್ತೆ. ಹಾಗಾಗಿ ನಾನು ಇಲ್ಲಿ ಕೊತ್ತಂಬರಿಯನ್ನು ಹಾಕ್ತಾ ಇಲ್ಲ. ಬೇಳೆ ಕಡಲೆಬೇಳೆ ಎಲ್ಲ ಚೆನ್ನಾಗಿ ಹುರಿದ ನಂತರ ಕೊನೆಯಲ್ಲಿ 1 ಟೀ ಸ್ಪೂನ್ ಅಷ್ಟು ಬಿಳಿ ಎಳ್ಳನ್ನು ಹಾಕೊಳ್ತೇನೆ. ಬಿಳಿ ಎಳ್ಳನ್ನು ಹಾಕಿದ ಮೇಲೆ ತುಂಬ ಹೊತ್ತು ಹುರಿಯೋದು ಬೇಡ, ಅದರ ಬಿಸಿಯಲ್ಲೇ ಅದು ಹುರಿದುಕೊಳ್ಳುತ್ತೆ. ಈಗ ಸ್ಟವನ್ನು ಆಫ್ ಮಾಡ್ತೇನೆ. ಇದು ಕಂಪ್ಲೀಟ್ ಆಗಿ ತಣ್ಣಗಾಗಬೇಕು. ಆ ನಂತರ ಇದನ್ನು ರುಬ್ಕೊಳ್ಳಿಕ್ಕಿದೆ. ಈಗ ಬೆಂಡೆಕಾಯಿಯನ್ನು ಸ್ವಲ್ಪ ಹುರ್ಕೊಳ್ಬೇಕು. ಇದಕ್ಕೆ ಒಂದು ತವಾವನ್ನು ಕಾಯೋಕೆ ಇಟ್ಕೊಂಡಿದ್ದೇನೆ. ಇದಕ್ಕೆ ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಳ್ತೇನೆ. ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಅರ್ಧ ಟೀ ಸ್ಪೂನ್ ಅಷ್ಟು ಸಾಸಿವೆಯನ್ನು ಹಾಕ್ಕೊಳ್ತೇನೆ. ಹಾಗೆ ಒಂದು 5-6 ಕರಿಬೇವಿನ ಎಲೆಗಳನ್ನು ಹಾಕ್ಕೊಳ್ತೇನೆ. ಇದು ಚೆನ್ನಾಗಿ ಸಿಡಿತಿದ್ದ ಹಾಗೆ ನಾವು ಹೆಚ್ಚಿಟ್ಕೊಂಡಿರುವಂತಹ ಬೆಂಡೆಕಾಯಿಯನ್ನು ಇದರಲ್ಲಿ ಹಾಕ್ಕೊಳ್ತೇನೆ. ಬೆಂಡೆಕಾಯಿಯನ್ನು ಸ್ವಲ್ಪ ಬಾಡಿಸ್ಕೊಳ್ಬೇಕು ಎಣ್ಣೆಯಲ್ಲಿ. ಆಗ ಲೋಳ ಅಂಶ ಕಡಿಮೆ ಆಗಿಬಿಡುತ್ತೆ ಎಣ್ಣೆಯಲ್ಲಿ ಹುರ್ಕೊಂಡಾಗ. ಈಗ ಇದು ಹುರಿತಾ ಇರಲಿ, ಅಲ್ಲಿ ತನಕ ನಾವು ಮಸಾಲೆಯನ್ನು ರುಬ್ಬಿಡೋಣ. ಹುರಿದಿಟ್ಕೊಂಡಿರುವಂತಹ ಮಸಾಲೆ ಪೂರ್ತಿಯಾಗಿ ತಣ್ಣಗಾಗಿದೆ. ಈಗ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತೇನೆ. ಇದಕ್ಕೆ ಹಸಿ ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಳ್ಬೇಕು. ನೀವು ಗೊಜ್ಜನ್ನು ಎಷ್ಟು ಮಾಡ್ತೀರಾ ಅನ್ನೋದ್ರ ಮೇಲೆ ತೆಂಗಿನಕಾಯಿ ತುರಿಯನ್ನು ಹೆಚ್ಚು ಕಡಿಮೆ ಮಾಡ್ಕೊಳ್ಬೇಕು. ಹುಳಿಗೆ ಹುಣಸೆ ಹಣ್ಣನ್ನು ರುಬ್ಬೋದಕ್ಕೆ ಸಹ ಹಾಕೋಬಹುದು. ಇಲ್ಲ ಅಂತಂದರೆ ಈ ರೀತಿಯಾಗಿ ಪಲ್ಪನ್ನು ತೆಗೆದಿಟ್ಕೊಳ್ಬೇಕು. ಇದನ್ನು ಬೆಂಡೆಕಾಯಿಗೆ ಹಾಕಿ ಬೇಯಿಸ್ಕೊಳ್ಬೇಕು. ನಾನು ರುಬ್ಲಿಕ್ಕೆ ಹಾಕ್ತಾ ಇಲ್ಲ, ಹುಣಸೆ ಹಣ್ಣಿನ ಪಲ್ಪನ್ನು ತೆಗೆದಿಟ್ಕೊಂಡಿದ್ದೇನೆ. ಇದನ್ನು ಬೆಂಡೆಕಾಯಿಗೆ ಹಾಕ್ಕೊಳ್ತೇನೆ. ನೋಡಿ, ಇಲ್ಲಿ ಬೆಂಡೆಕಾಯಿ ಸಹ ಚೆನ್ನಾಗಿ ಹುರಿತಾ ಇದೆ. ಈಗ ಇದಕ್ಕೆ ಒಂದು 1/4 ಟೀ ಸ್ಪೂನ್ ಅಷ್ಟು ಅರಿಶಿಣವನ್ನು ಹಾಕ್ಕೊಳ್ತೇನೆ. ಬೆಂಡೆಕಾಯಿ ಹೋಳುಗಳಿಗೆ ತೆಗೆದಿಟ್ಕೊಂಡಿರುವಂತಹ ಹುಣಸೆ ಹಣ್ಣಿನ ಪಲ್ಪು, ಹಾಗೆ ಉಪ್ಪು ಮತ್ತು ಸ್ವಲ್ಪ ಬೆಲ್ಲವನ್ನು ಹಾಕ್ಕೊಂಡಿದ್ದೇನೆ. ನೋಡಿ, ಬೆಂಡೆಕಾಯಿ ಚೆನ್ನಾಗಿ ಬೆಂದಿದೆ. ಈಗ ಸ್ವಲ್ಪನೂ ಲೋಳೆ ಅಂಶ ಇಲ್ಲ. ನೋಡಿ, ಹೀಗೆ ಹಿಡಿದು ನೋಡಿದ್ರೆ ಗೊತ್ತಾಗುತ್ತೆ. ಸ್ವಲ್ಪನೂ ಲೋಳೆ ಅಂಶ ಇಲ್ಲ. ಹುಳಿಯನ್ನು ಹಾಕಿರೋದ್ರಿಂದ ಲೋಳೆ ಆಗಲ್ಲ. ಈಗ ಇದಕ್ಕೆ ನಾವು ರುಬ್ಬಿಟ್ಕೊಂಡಿರುವಂತಹ ಮಸಾಲೆಯನ್ನು ಸೇರಿಸ್ಕೊಳ್ಬೇಕು. ಬೆಂಡೆಕಾಯಿಯಿಂದ ನಾವು ತುಂಬ ರೀತಿಯ ಅಡುಗೆಗಳನ್ನು ಮಾಡ್ತೇವೆ. ಬೇರೆ ಬೇರೆ ರೀತಿಯ ಪಲ್ಯಗಳನ್ನು ಮಾಡ್ತೇವೆ, ಸಾಂಬಾರು ಮಾಡ್ತೇವೆ. ನಾವು ಉತ್ತರ ಕನ್ನಡ ಕಡೆಗಂತೂ ಹಸಿ ಅಂತ ಮಾಡ್ತೇವೆ. ತುಂಬ ರೀತಿಯ ಅಡುಗೆಗಳನ್ನು ಮಾಡ್ತೇವೆ. ಈ ರೀತಿಯ ಗೊಜ್ಜನ್ನು ನೀವೇನಾದರೂ ಮಾಡಿಲ್ಲ ಅಂತಂದರೆ ಖಂಡಿತ ಟ್ರೈ ಮಾಡಿ ನೋಡಿ, ತುಂಬಾ ಟೇಸ್ಟಿಯಾಗಿರುತ್ತೆ.
ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತೇನೆ. ಇದು ಕುದಿತಾ ಕುದಿತಾ ಗಟ್ಟಿ ಆಗುತ್ತೆ. ನಾವು ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಹಾಕಿರೋದ್ರಿಂದ ಇದು ಕುದಿತಾ ಹೋದಾಗೆ ಗಟ್ಟಿ ಆಗ್ತಾ ಹೋಗುತ್ತೆ. ಬೆಂಡೆಕಾಯಿ ನಾನು ಸ್ವಲ್ಪ ಬೇಯಲಿಕ್ಕಿದೆ, ಅದು ಈ ಮಸಾಲೆಯಲ್ಲಿ ಬೆಂದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಇಷ್ಟು ತೆಳುವಾಗಿ ಇಟ್ಕೊಂಡಿದ್ದೇನೆ. ಈಗ ಇದು ಕುದಿತಾ ಹೋದಾಗೆ ಇನ್ನೂ ಗಟ್ಟಿ ಆಗ್ತಾ ಹೋಗುತ್ತೆ. ಗೊಜ್ಜಿಗೆ ಬೆಳ್ಳುಳ್ಳಿ ಬೇಡ, ಈರುಳ್ಳಿ ಬೇಡ, ಯಾವುದೂ ಇಲ್ಲದೇನೆ ತುಂಬ ಸಿಂಪಲ್ಲಾಗಿ ಆದರೆ ರುಚಿ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ. ಇದನ್ನು ದೋಸೆಯೊಟ್ಟಿಗೆ ತಿನ್ನಬಹುದು, ಚಪಾತಿಯೊಟ್ಟಿಗೆ ತಿನ್ನಬಹುದು, ಅನ್ನಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಆವಾಗ ಎಷ್ಟು ನೀರಾಗಿತ್ತಲ್ಲ, ಈ ಕುದಿತಾ ಕುದಿತಾ ಎಷ್ಟು ಗಟ್ಟಿಯಾಗಿದೆ ಅಂತ. ಇದು ಇನ್ನೂ ಸಹ ಗಟ್ಟಿ ಮಾಡ್ಕೊಳ್ಬೋದು. ಇನ್ನೂ ಸ್ವಲ್ಪ ಹೊತ್ತು ಇದನ್ನು ಕುದಿಸ್ಕೊಂಡ್ರೆ ಇನ್ನೂ ಗಟ್ಟಿ ಆಗುತ್ತೆ. ಇಷ್ಟೇ ಸಾಕು ಅಂತಾದರೆ ಈ ಹಾಗೆ ಸ್ಟವನ್ನು ಆಫ್ ಮಾಡ್ಬೋದು. ಇದು ಆರಿದ ಮೇಲೆ ಇನ್ನೂ ಸಹ ಗಟ್ಟಿ ಆಗುತ್ತೆ. ಅನ್ನದೊಟ್ಟಿಗೆ ಇದನ್ನು ಹಾಕೊಳ್ತೀರಾ ಅಂತಂದರೆ ಇಷ್ಟಿದ್ರೆ ಸಾಕು. ದೋಸೆ ಅಥವಾ ಚಪಾತಿಗೆ ಅಂತಾದರೆ ಇನ್ನೊಂದು ಸ್ವಲ್ಪ ಕುದಿಸ್ಕೊಳ್ಬೇಕು, ಆಗ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ. ಕಡಲೆಬೇಳೆ, ಉದ್ದಿನಬೇಳೆ ಹಾಗೂ ಎಳ್ಳನ್ನು ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಪರಿಮಳ ಬರ್ತಾ ಇದೆ, ಘಮ ಘಮ ಅಂತ. ತುಂಬ ಚೆನ್ನಾಗಿರುತ್ತೆ ಈ ಗೊಜ್ಜು. ಖಂಡಿತ ನೀವು ಟ್ರೈ ಮಾಡಿ. ನೋಡಿ ಚೆನ್ನಾಗಿ ಕುದ್ದಿದೆ, ಎಣ್ಣೆ ಸಹ ಬಿಟ್ಕೊಳ್ತಾ ಇದೆ. ಈಗ ಇದಿಷ್ಟಾದರೆ ಸಾಕು. ನಾನೀಗ ಸ್ಟವನ್ನು ಆಫ್ ಮಾಡ್ತಾ ಇದ್ದೇನೆ. ನೋಡಿದ್ರಲ್ಲ ಫ್ರೆಂಡ್ಸ್, ಸಿಂಪಲ್ ಆಗಾದರೂ ತುಂಬ ಟೇಸ್ಟಿಯಾಗಿರುವಂತಹ ಬೆಂಡೆಕಾಯಿ ಗೊಜ್ಜು ರೆಡಿ ಆಯಿತು. ಇವತ್ತಿನ ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಇನ್ನಷ್ಟು ಒಳ್ಳೊಳ್ಳೆ ವಿಡಿಯೋದೊಂದಿಗೆ ಮತ್ತೆ ಬರ್ತೇನೆ. ಅಲ್ಲಿ ತನಕ ಬಾಯ್ ಬಾಯ್.